ಹಾಯ್ ಎಲ್ರಿಗೂ, ವೆಲ್ಕಮ್ ಟು ಮೈ ಚಾನಲ್ ಮಂಜು ಡಿಸೈನ್ಸ್. ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಿರೋರಿಗೆ ಹಾಯ್, ನನ್ನ ಹೆಸರು ಮಂಜು. ನನ್ನ ಚಾನಲಲ್ಲಿ ಬೇಸಿಕ್ ಟು ಅಡ್ವಾನ್ಸ್ ಲೆವೆಲ್ ಕ್ರೋಶಾ ವರ್ಕ್ ಆ್ಯಂಡ್ ಟಜಲ್ ವರ್ಕ್ನ ಹೇಳ್ಕೊಡ್ತೀನಿ. ನನ್ನ ಚಾನಲಲ್ಲಿ ಆಲ್ರೆಡಿ ನಾನು ಬೇಸಿಕ್ ಸ್ಟಿಚಸ್ಗಳದ್ದು ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ದೀನಿ ಆ್ಯಂಡ್ ಮೆಟೀರಿಯಲ್ಸ್ಗಳ ಬಗ್ಗೆ ಇನ್ಫಾರ್ಮೇಷನ್ನ ಕೊಟ್ಟಿದ್ದೀನಿ. ಈ ಎಲ್ಲ ವಿಡಿಯೋಸ್ಗಳು ಬಿಗಿನರ್ಸ್ಗೆ ತುಂಬ ಯೂಸ್ ಆಗುತ್ತೆ. ನನಗೆ ಕ್ರೋಶಾ ನೀಡಲ್ ಕೂಡ ಇಟ್ಕೊಳಕ್ಕೆ ಬರಲ್ಲ ಅಂದವರು ಕೂಡ ಈ ಬೇಸಿಕ್ ವೀಡಿಯೋಸ್ಗಳನ್ನ ನೋಡ್ಕೊಂಡು ಬಂದ್ರಿ ಅಂತಂದರೆ ನೀವು ಕೂಡ ನಾನು ಈಗ ಮಾಡ್ತಿರುವಂತಹ ವೀಡಿಯೋಸ್ಗಳನ್ನ ಕೂಡ ನಾನು ಮಾಡಿರುವಂತಹ ಬೇಸಿಕ್ ವೀಡಿಯೋಸ್ಗಳನ್ನ ನೋಡ್ಕೊಂಡು ಬಂದ್ರಿ ಅಂತಂದರೆ ನೀವು ಕೂಡ ಈಗ ನಾನು ಮಾಡ್ತಿರುವಂತಹ ಡಿಸೈನ್ಸ್ಗಳನ್ನ ಹಾಕ್ಬೋದು. ಸೊ ಯಾವ ರೀತಿ ಎಲ್ಲ ನಾವು ಬೇಸಿಕ್ ಟು ಅಡ್ವಾನ್ಸ್ ಲೆವೆಲ್ ಡಿಸೈನ್ಸ್ಗಳನ್ನ ಹಾಕೋದು ಅಂತ ಬರೋ ಮುಂದಿನ ವೀಡಿಯೋಸ್ಗಳಲ್ಲಿ ಅಪ್ಲೋಡ್ ಮಾಡ್ತೀನಿ. ಬಟ್ ಈಗ ಪ್ರೆಸೆಂಟ್ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡಿರೋ ಹಾಗೆ ಸಿಂಗಲ್ ಸ್ಟೆಪ್ ಡಿಸೈನ್ ಹಾಕಿದ್ದೆ. ತುಂಬ ಚೆನ್ನಾಗಿ ಕ್ವಿಕ್ಕಾಗಿ ಹಾಕುವಂಥ ಡಿಸೈನು. ಸೊ ಅದೇ ರೀತಿ ಇವತ್ತಿನ ವಿಡಿಯೋದಲ್ಲಿ ನಾನು ಡಬಲ್ ಸ್ಟೆಪ್ಪು ತುಂಬ ಕ್ವಿಕ್ಕಾಗಿ ಹಾಕೋದು, ತುಂಬ ಸಿಂಪಲ್ ಡಿಸೈನು, ಈಸಿಯಾಗಿ ನೀವು ಕೂಡ ಟ್ರೈ ಮಾಡ್ಬೋದು. ನನ್ನ ವೀಡಿಯೋಸ್ನ ನೋಡಿ ನೀವು ಯಾರಾದರೂ ಡಿಸೈನ್ಸ್ಗಳನ್ನ ಹಾಕ್ತಾ ಇದ್ದೀರಾ, ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ ಅಂತಂದರೆ ನನಗೆ ಇನ್ಸ್ಟಾಗ್ರಾಮಲ್ಲಿ ನೀವು ಫೋಟೋಸ್ನ ಸೆಂಡ್ ಮಾಡಿದ್ರೆ ನನ್ನ ಸ್ಟೋರೀಸಲ್ಲಿ ನಾನು ಮೆನ್ಷನ್ ಮಾಡ್ತೀನಿ. ಈ ವಿಡಿಯೋದಲ್ಲಿ ತುಂಬ ಅಂದರೆ ತುಂಬ ಸಿಂಪಲ್ ಆಗಿರುವಂತಹ ಡಿಸೈನ್ಸು, ಎರಡೇ ಸ್ಟೆಪ್ಪಲ್ಲಿ ಮುಗಿಯೋದು, ಕ್ವಿಕ್ಕಾಗಿ ಕೂಡ ಆಗುತ್ತೆ. ಈ ಡಿಸೈನ್ನ ನೋಡಿ ನಿಮ್ಗೆ ಏನಾದರೂ ಡೌಟ್ಸ್ ಇತ್ತು ಅಂತಂದರೆ ನೀವು ಕಮೆಂಟ್ ಮಾಡಿದ್ರೆ ನಾನು ಅಲ್ಲೇ ಕೂಡ ರಿಪ್ಲೈನ ಮಾಡ್ತೀನಿ. ಸೊ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಆ್ಯಂಡ್ ಒನ್ ಮೋರ್ ಇನ್ಫಾರ್ಮೇಷನ್ ಏನಪ್ಪ ಅಂತಂದರೆ, ಮೇ ಆನ್ಲೈನ್ ಕ್ಲಾಸಸ್ಗಳು ಆಲ್ರೆಡಿ ನಡೀತಾ ಇದೆ. ಸೊ ಜೂನ್ ಕ್ಲಾಸಸ್ಗಳ ಅಡ್ಮಿಷನ್ನು ಇನ್ಮೇಲೆ ಓಪನ್ ಆಗುತ್ತೆ. ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ನನಗೆ ಇನ್ಸ್ಟಾಗ್ರಾಮಲ್ಲಿ ಬಂದು ನೀವು ಮೆಸೇಜ್ ಮಾಡಿದ್ರಿ ಅಂತಂದರೆ ನಾನು ಯಾವ ರೀತಿ ಎಲ್ಲ ನೀವು ಕಲಿಬೋದು ಅಂತ ಪ್ರತಿಯೊಂದು ಡೀಟೇಲ್ಸ್ನ ಕೂಡ ನಾನು ಅಲ್ಲಿ ನಿಮಗೆ ಶೇರ್ ಮಾಡ್ತೀನಿ. ನಿಮಗೆ ಇಂಟ್ರೆಸ್ಟ್ ಇದ್ದರೆ ನೀವು ಕೂಡ ಜಾಯ್ನ್ ಆಗ್ಬೋದು. ಸೊ ಜೂನ್ ಆನ್ಲೈನ್ ಕ್ಲಾಸ್ ಅಡ್ಮಿಷನ್ಸ್ ಆರ್ ಓಪನ್. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಬಂದು ಜಾಯ್ನ್ ಆಗಿ. ಇಲ್ಲಿ ನಾನು 6 ಎಳೆ ದಾರನ ಆಲ್ರೆಡಿ ನಾನು ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ನಲ್ಲ, ಅದನ್ನು ನಾನು ಫಸ್ಟು ಬಟ್ಟೆಗೆ ಲಾಕ್ ಮಾಡ್ಕೊತೀನಿ. ನಾನು ಯೂಸ್ ಮಾಡುವಂತಹ ಕ್ರೋಶಾ ನೀಡಲ್ ನಂಬರ್ ಬಂದು ನೀಡಲ್ ನಂಬರ್ 10. ಸೊ ಇಲ್ಲಿ ನಾನು ಫಸ್ಟ್ ಬಟ್ಟೆಗೆ ಲಾಕ್ ಮಾಡ್ಕೋತಾ ಇದ್ದೀನಿ. ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಇಲ್ಲಿ 2 ಚೈನ್ ಸ್ಟಿಚ್ನ ಹಾಕೋಬೇಕು. ಸೊ ಬೇಸಿಕ್ ಸ್ಟಿಚ್ಗಳದ್ದು ವೀಡಿಯೋಸ್ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಹೋಗಿ ನೋಡ್ಕೊಂಡು ಬನ್ನಿ. ಸೊ ಇಲ್ಲಿ ಡಬಲ್ ಕ್ರೋಶನ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಸೊ ನೀಡಲ್ ಮೇಲೆ ಒಂದು ಸತಿ ದಾರನ ತೊಗೊಂಡು ಕರೆಕ್ಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ನಾವು ಡಬಲ್ ಕ್ರೋಶನ ಮಾಡಬೇಕು. ಸೊ ಈ ಥರ ನಾನು ಡಬಲ್ ಕ್ರೋಶನ ಮಾಡ್ತಾಯಿದ್ದೀನಿ. ಸೊ ನೀಡಲ್ ಮೇಲೆ ಒಂದು ಸತಿ ದಾರ ತೊಗೊಂಡು ಎಕ್ಸಾಕ್ಟಾಗಿ ಪಕ್ಕದಲ್ಲೇ ನಾವು ಡಬಲ್ ಕ್ರೋಶನ ಮಾಡಬೇಕು. ಈ ಥರ ಡಬಲ್ ಕ್ರೋಶನ ಮಾಡಿಕೊಂಡು, ಸೊ ಇಲ್ಲಿ ನಾವು ಟೋಟಲಾಗಿ ಎಷ್ಟು ಡಬಲ್ ಕ್ರೋಶಾ ಮಾಡಬೇಕಪ್ಪ ಅಂತಂದರೆ 4 ಡಬಲ್ ಕ್ರೋಶಾ. ಸೊ ಫಸ್ಟು ನಾವು ಏನು ಚೈನ್ ಸ್ಟಿಚ್ ಹಾಕಿದ್ದೀವಲ್ವ, 2 ಚೈನ್ ಸ್ಟಿಚ್ಚು, ಅದನ್ನು ಬಿಟ್ಟು ನಾವು 4 ಡಬಲ್ ಕ್ರೋಶನ ಮಾಡಬೇಕು. ನಾವು ಅದನ್ನು ಕೂಡ ಲೆಕ್ಕಕ್ಕೆ ತಗೋಬೇಕು. ಚೈನ್ ಸ್ಟಿಚ್ನ ಟೋಟಲ್ 5 ಅಂತ ಕನ್ಸಿಡರ್ ಮಾಡಬೇಕು. ಸೊ ಹಂಗಾಗಿ ಇಲ್ಲಿ ನಾನು 2 ಚೈನ್ ಸ್ಟಿಚ್ ಹಾಕಿ 4 ಡಬಲ್ ಕ್ರೋಶನ ಹಾಕಿದ್ದೀನಿ. ಇಲ್ಲಿ ನಾನು 3 ಚೈನ್ ಸ್ಟಿಚ್ನ ಹಾಕ್ತಾಯಿದ್ದೀನಿ. ನೀವು ಬೇಕಾದರೆ 2 ಚೈನ್ ಸ್ಟಿಚ್ ಹಾಕಿದ್ರೂ ಕೂಡ ನಡೆಯುತ್ತೆ. 3 ಚೈನ್ ಸ್ಟಿಚ್ನ ಹಾಕ್ಕೊಂಡು ಅಲ್ಲಿಂದ ಡೈರೆಕ್ಟಾಗಿ ನೀಡಲ್ ಮೇಲೆ ಒಂದು ಸತಿ ದಾರನ ತೊಗೋಬೇಕು. ಡೈರೆಕ್ಟಾಗಿ ನಾವು ಡಬಲ್ ಕ್ರೋಶನ ಮಾಡ್ಕೋಬೇಕಾಗತ್ತೆ. ಸೊ 3 ಚೈನ್ ಸ್ಟಿಚ್ನ ಹಾಕಿ ನೀಡಲ್ ಮೇಲೆ ಒಂದು ಸತಿ ದಾರನ ತೊಗೊಂಡು ಅಲ್ಲಿಂದ ಎಕ್ಸಾಕ್ಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ನಾವು ಡಬಲ್ ಕ್ರೋಶಾ ಅನ್ನೋದು ಮಾಡಬೇಕಾಗತ್ತೆ. ಸೊ ನೀಡಲ್ ಮೇಲೆ ಒಂದು ಸತಿ ದಾರ ತೊಗೊಂಡು ಬಟ್ಟೆಗೆ ನೀಡಲ್ನ ಹಾಕಿ ದಾರನ ತಂದು 2 ಲೂಪ್ ಒಳಗಡೆ ಒಂದು ಸತಿ ಮತ್ತು 2 ಲೂಪ್ ಒಳಗಡೆ ಒಂದು ಸತಿ ದಾರನ ತೊಗೊಂಡು ಬಂದರೆ ಡಬಲ್ ಕ್ರೋಶಾ ಅನ್ನೋದು ಆಗುತ್ತೆ. ಸೊ ಸೆಕೆಂಡ್ ಟೈಮ್ ಬಂದಾಗ ನಾವು ಎಷ್ಟು ಡಬಲ್ ಕ್ರೋಶನ ಹಾಕಬೇಕಪ್ಪ ಅಂತಂದರೆ ಟೋಟಲಾಗಿ 5 ಡಬಲ್ ಕ್ರೋಶನ ಹಾಕಬೇಕಾಗತ್ತೆ. ಫಸ್ಟ್ ಟೈಮು 4 ಡಬಲ್ ಕ್ರೋಶಾ ಯಾಕೆ ಹಾಕ್ತೀವಿ ಅಂದರೆ, ಫಸ್ಟ್ ನಾವು ಲಾಕ್ ಮಾಡ್ಕೊಂಡ್ಮೇಲೆ 2 ಚೈನ್ ಸ್ಟಿಚ್ ಹಾಕಿರ್ತೀವಲ್ಲ, ಅದನ್ನು ಕೂಡ ನಾವು ಕನ್ಸಿಡರ್ ಮಾಡಬೇಕು. ಸೊ ಅದನ್ನು ಲೆಕ್ಕಕ್ಕೆ ತೊಗೊಂಡು ನಾವು ಟೋಟಲ್ 5 ಅಂತ ಕನ್ಸಿಡರ್ ಮಾಡೋಣ. ಅದಾದಮೇಲಿಂದ 3 ಚೈನ್ ಸ್ಟಿಚ್ ಹಾಕಿದ್ದಾದಮೇಲೆ ನಾವು ಡೈರೆಕ್ಟಾಗಿ ನೀಡಲ್ ಮೇಲೆ ಒಂದು ಸತಿ ದಾರನ ತೊಗೊಂಡು ಇಲ್ಲಿ ನಾವು 5 ಡಬಲ್ ಕ್ರೋಶನ ಮಾಡ್ಕೋಬೇಕು. ಸೊ ಇಲ್ಲಿ ನಾನು 5 ಡಬಲ್ ಕ್ರೋಶನ ಮಾಡ್ಕೊಂಡಿದ್ದು ಆದಮೇಲೆ ನಾನು ಮತ್ತೆ ತಿರ್ಗಾ ನಾನು ಸ್ಟಾರ್ಟಿಂಗ್ ಚೈನ್ ಸ್ಟಿಚ್ನ ಹಾಕ್ತೀನಿ.
5 ಡಬಲ್ ಕ್ರೋಶ ಆದಮೇಲೆ ನಾವು ಚೈನ್ ಸ್ಟಿಚ್ನ ಹಾಕಬೇಕು. ಇಲ್ಲಿ ಕೂಡ ನಾನು 3 ಚೈನ್ ಸ್ಟಿಚ್ನ ಹಾಕ್ತಾಯಿದ್ದೀನಿ. ನೀವು ಬೇಕಾದರೆ 2 ಚೈನ್ ಸ್ಟಿಚ್ನ ಕೂಡ ಹಾಕ್ಕೋಬೋದು. ಸೊ ಚೈನ್ ಸ್ಟಿಚ್ ಹಾಕಿದ ಆದಮೇಲೆ ಡೈರೆಕ್ಟಾಗಿ ನೀಡಲ್ ಮೇಲೆ ಒಂದು ಸತಿ ದಾರಾನ ತೊಗೊಂಡು ನಾವು ಡಬಲ್ ಕ್ರೋಶನ ಮಾಡಬೇಕಾಗತ್ತೆ. ಸೊ ಡಬಲ್ ಕ್ರೋಶ ಮಾಡಿಕೊಂಡು ಟೋಟಲಾಗಿ ಇಲ್ಲಿ ಕೂಡ ನಾವು 5 ಡಬಲ್ ಕ್ರೋಶನ ಮಾಡಬೇಕಾಗತ್ತೆ. ನೀವು ಬೇಕಾದರೆ 4 ಡಬಲ್ ಕ್ರೋಶಗಳನ್ನ ಕೂಡ ಹಾಕ್ಕೋಬೋದು. ಸೊ ನಾನಿಲ್ಲಿ 5 ಡಬಲ್ ಕ್ರೋಶನ ಹಾಕ್ತಾಯಿದ್ದೀನಿ. ನೀವು ಕಸ್ಟಮೈಸ್ ಮಾಡ್ಕೋಬೋದು. ಇದಕ್ಕಿಂತ ಸ್ವಲ್ಪ ಜಾಸ್ತಿ 5 ಇಲ್ಲ 3 ಹಾಕ್ಬೋದು ಡಬಲ್ ಕ್ರೋಶನ, ಇಲ್ಲ 2 ಡಬಲ್ ಕ್ರೋಶನ ಕೂಡ ಹಾಕ್ಕೋಬೋದು, ನಿಮ್ಮ ಇಷ್ಟ ಇದು. ಸೊ ಇಲ್ಲಿ ನಾನು 5 ಡಬಲ್ ಕ್ರೋಶನ ಹಾಕಿದ್ದೀನಿ. ಸೊ ಈ ಥರ ಡಬಲ್ ಕ್ರೋಶನ ಹಾಕಿದ್ದಾದಮೇಲೆ ಸ್ಯಾರಿ ಫುಲ್ಲು ಇದೇ ಥರ ಬೇಸ್ ಇರುತ್ತೆ. ಸೊ ಫಸ್ಟ್ ನಾವು ಚೈನ್ ಸ್ಟಿಚ್ನ ಹಾಕ್ಕೊಂಡು 4 ಚೈನ್ ಸ್ಟಿಚ್ನ ಹಾಕ್ಕೊಂಡು ಆಮೇಲೆ 3 ಚೈನ್ ಸ್ಟಿಚ್ಚು ಫಸ್ಟು ಲಾಕ್ ಮಾಡಿಕೊಂಡು 3 ಚೈನ್ ಸ್ಟಿಚ್ ಹಾಕ್ಕೊಂಡ ಆದಮೇಲೆ ನಾವು ಡಬಲ್ ಕ್ರೋಶಗಳನ್ನ ಹಾಕೋತೀವಲ್ವ, ಅದಾದಮೇಲಿಂದ ಮತ್ತೆ ಚೈನ್ ಸ್ಟಿಚ್ಚು ಮತ್ತು ಡಬಲ್ ಕ್ರೋಶ ಇದೇ ರೀತಿ ಸ್ಯಾರಿ ಫುಲ್ಲು ಹಾಕೋಬೇಕು. ಸೊ ಬೇಸ್ ಬಂದುಬಿಟ್ಟು ಇದೆ. ನಾವು ಆಲ್ರೆಡಿ ಪ್ರೀವಿಯಸ್ ವೀಡಿಯೋದಲ್ಲಿ ಇದೇ ರೀತಿ ಬೇಸ್ನ ಯೂಸ್ ಮಾಡಿಕೊಂಡು ಗ್ಯಾಪ್ ಇರೋ ಕಡೆ ಬೇಬಿ ಕುಚ್ಚನ್ನ ಕಟ್ಟಿದ್ವಿ. ಸೊ ಈ ಡಿಸೈನಲ್ಲಿ ಬೇಬಿ ಕುಚ್ಚು ಅನ್ನೋದು ಬರುವುದಿಲ್ಲ. ಸೊ ಹಾಗಾಗಿ ನಾವು ಇದು ಫಸ್ಟ್ ಸ್ಟೆಪ್. ಸೊ ಇದೇ ರೀತಿ ಫುಲ್ಲು ಸ್ಯಾರಿ ಫುಲ್ಲು ಅಥವಾ ನೀವು ಪ್ರಾಕ್ಟೀಸ್ ಮಾಡುವಂತಹ ಬಟ್ಟೆ ಎಷ್ಟು ಲೆಂತ್ ಇರುತ್ತೋ ಅಷ್ಟು ಪೂರ್ತಿ ನಾವು ಇದನ್ನೇ ಬೇಸ್ ಆಗಿ ಹಾಕೋಬೇಕು. ಸೊ ಡಬಲ್ ಕ್ರೋಶ 3 ಚೈನ್ ಸ್ಟಿಚ್ಚು. ಸೊ ನೀವು ಬೇಕಾದರೆ 3 ಡಬಲ್ ಕ್ರೋಶನ ಹಾಕ್ಕೊಂಡು 2 ಚೈನ್ ಸ್ಟಿಚ್ನ ಕೂಡ ಹಾಕ್ಕೋಬೋದು. ಸೊ ನಿಮ್ಮ ಕಸ್ಟಮೈಸ್ ಕೂಡ ನೀವು ಮಾಡ್ಕೊಳ್ಳಿ, ನಿಮ್ಗೆ ಯಾವ್ದು ಚೆನ್ನಾಗಿ ಅನಿಸುತ್ತೋ ಆ ರೀತಿಯಾಗಿ. ಸೊ ಇಲ್ಲಿ ಪೂರ್ತಿಯಾಗಿ ನಾವು ಡಬಲ್ ಕ್ರೋಶಗಳನ್ನ ಮಾಡಿಕೊಂಡು ಲಾಸ್ಟಲ್ಲಿ ನನಗೆ ಲಾಕ್ ಮಾಡ್ಕೋಬೇಕು. ಸೊ ನಾರ್ಮಲಾಗಿ ನಾವು ಡಬಲ್ ಕ್ರೋಶ ಹಾಕಿದ್ದಾದಮೇಲೆ ನಾವು 2 ಚೈನ್ ಸ್ಟಿಚ್ನ ಹಾಕಿ ಎಕ್ಸ್ಟ್ರಾ ಥ್ರೆಡ್ನ ಕಟ್ ಮಾಡಿ ನೀಡಲ್ನ ಎಳೆದ್ವಿ ಅಂತಂದರೆ ಅಲ್ಲಿಗೆ ನಮಗೆ ಲಾಕ್ ಅನ್ನೋದು ಆಗುತ್ತೆ. ಸೊ ಈ ರೀತಿಯಾಗಿ ಬೇಸ್ನ ನಾವು ಕಂಪ್ಲೀಟ್ ಮಾಡ್ಕೊಳ್ಳೋಣ. ಬೇಸ್ ಕಂಪ್ಲೀಟ್ ಆದಮೇಲೆ ನಾವು ನೆಕ್ಸ್ಟ್ ಸೆಕೆಂಡ್ ಸ್ಟೆಪ್ಪಿಗೆ ನಾನು ಬೇರೆ ದಾರಾನ ತೊಗೊಂಡಿದ್ದೀನಿ. ಸೊ ಇಲ್ಲಿ ನಾನು ಫಸ್ಟ್ ಚೈನ್ ಸ್ಟಿಚ್ ಹಾಕಿದ್ನಲ್ಲ ಅಲ್ಲಿಗೆ ಲಾಕ್ ಮಾಡಿಕೊಂಡು ಅದಾದಮೇಲಿಂದ ನಾನು ಇಲ್ಲಿ ಒಂದು ಚೈನ್ ಸ್ಟಿಚ್ನ ಹಾಕ್ಕೊಂಡು ನೀಡಲ್ ಮೇಲೆ ಒಂದು ಸತಿ ದಾರ ತೊಗೊಂಡು ಸೊ ಇಲ್ಲಿ ನಾನು ಡಬಲ್ ಕ್ರೋಶನ ಹಾಕೋತಾ ಇದ್ದೀನಿ. ಸೊ ಡಬಲ್ ಕ್ರೋಶನ ಹಾಕ್ಕೋಬೇಕು. 2 ಲೂಪ್ ಒಳಗಡೆ ಒಂದು ಸತಿ ದಾರ ತಂದು ಮತ್ತು 2 ಲೂಪ್ ಒಳಗಡೆ ಒಂದು ಸತಿ ದಾರನ ತರಬೇಕು. ಡಬಲ್ ಕ್ರೋಶ ಹಾಕಿದ ಆದಮೇಲೆ ನಾವು ಒಂದು 3 mm ಬೀಡನ್ನ ತೊಗೊಂಡು ನಾನು ನೀಡಲ್ಗೆ ಅಂದರೆ ಥ್ರೆಡ್ಡಿಗೆ ಸೇರಿಸ್ಕೋತಾ ಇದ್ದೀನಿ. ಸೊ ಈ ಥರ ನಾನು 3 mm ಬೀಡನ್ನ ತೊಗೊಂಡಿದ್ದಾದಮೇಲೆ ಸೊ ಡೈರೆಕ್ಟಾಗಿ ನಾನು ಅಲ್ಲಿಂದನೇ ಡಬಲ್ ಕ್ರೋಶನ ಹಾಕೋತೀನಿ. ಸೊ ಬೀಡ್ ಲಾಕ್ ಮಾಡೋದೇನು ಬೇಡ. ಸೊ ನೀವು ಡೈರೆಕ್ಟಾಗಿ ಡಬಲ್ ಕ್ರೋಶನ ಹಾಕಲಿಕ್ಕೆ ಸ್ಟಾರ್ಟ್ ಮಾಡಬೇಕು. ಈ ಫಸ್ಟು ನಾವು ಸ್ಲೈಡಿಂಗ್ ಆರ್ಚ್ ಡಬಲ್ ಕ್ರೋಶ ಹಾಕಿದ್ವಲ್ಲ ಆ ಕಂಬದೊಳಗಡೆ ಟೋಟಲಾಗಿ ನೀವು 6 ಡಬಲ್ ಕ್ರೋಶ ಹಾಕ್ಕೋಬೇಕು. ಸೊ 6 ಡಬಲ್ ಕ್ರೋಶನ ಹಾಕ್ಕೊಂಡಿದ್ದೀರಿ ಅಂತಂದರೆ ಅದಾದಮೇಲಿಂದ ಎಕ್ಸಾಕ್ಟಾಗಿ ಎಲ್ಲಿಗೆ ಬರುತ್ತೆ ಅಂತಂದರೆ ನಾವು 3 ಚೈನ್ ಸ್ಟಿಚ್ ಹಾಕ್ಕೊಂಡಿದ್ವಲ್ಲ ಅದೇ ಗ್ಯಾಪ್ ಒಳಗಡೆ ಇದನ್ನು ನಾವು ಲಾಕ್ ಮಾಡಬೇಕಾಗತ್ತೆ. ಸೊ ಇಲ್ಲಿ ನಾನು ಡಬಲ್ ಕ್ರೋಶನ ಕಂಪ್ಲೀಟ್ ಮಾಡ್ಕೊಂಡಿದ್ದಾದಮೇಲೆ ಸೊ ಸ್ವಲ್ಪ ನೀವು ಅಡ್ಜಸ್ಟ್ ಮಾಡ್ಕೋಬೇಕು. ಅಡ್ಜಸ್ಟ್ ಮಾಡಿಕೊಂಡು ನಾವು 3 ಚೈನ್ ಸ್ಟಿಚ್ ಏನು ಹಾಕಿದ್ವಲ್ಲ ಅದ್ರ ಒಳಗಡೆ ಲಾಕ್ ಮಾಡ್ಕೋಬೇಕು. ಸೊ ಈ ರೀತಿಯಾಗಿ ಲಾಕ್ ಮಾಡಿಕೊಂಡು ಹಾಕೋತಾ ಇದ್ದೀನಿ. ಸೊ ಅದಾದಮೇಲೆ ಇಲ್ಲಿ ನಾವು ಒಂದು ಚೈನ್ ಸ್ಟಿಚ್ನ ಹಾಕೋಬೇಕು. ನೆಕ್ಸ್ಟ್ ಒಂದು ಚೈನ್ ಸ್ಟಿಚ್ನ ಹಾಕಿದ ಆದಮೇಲೆ ನಾವು ನೀಡಲ್ ಮೇಲೆ ಒಂದು ಸತಿ ದಾರಾನ ತಗೊಂಡು ಸೇಮು ಸ್ಲೈಡಿಂಗ್ ಆರ್ಚ್ ಡಬಲ್ ಕ್ರೋಶವನ್ನು ಮಾಡ್ಕೋಬೇಕು. ಸೊ ಇದಾದಮೇಲಿಂದ ನಾವು ದಾರಾನ ಮೇಲ್ ಮಾಡಿ ಸೊ ಬೀಡನ್ನ ತಗೊಂಡು ಬೀಡನ್ನ ಹಾಕ್ಕೋಬೇಕು. ಅದಾದಮೇಲಿಂದ ನಾವು ಸೇಮ್ ಆ್ಯಸ್ ಇಟ್ ಈಸ್ ಡಬಲ್ ಕ್ರೋಶಗಳನ್ನ ಹಾಕಬೇಕಾಗತ್ತೆ. ಬೀಡ್ ಲಾಕ್ ಅನ್ನೋದು ಇಲ್ಲಿ ನೆಸೆಸಿಟಿ ಇರಲ್ಲ. ಸೊ ಬೀಡ್ ಲಾಕ್ ಮಾಡೋಕ್ಕೆ ಹೋಗಬೇಡಿ. ಸೊ ಬೀಡನ್ನ ಹಾಕಿದ್ದಾದಮೇಲೆ ನೀಡಲ್ ಮೇಲೆ ಒಂದು ಸತಿ ದಾರ ತೊಗೊಂಡು ನೀವು ಇಲ್ಲಿ ಡಬಲ್ ಕ್ರೋಶ ಅನ್ನೋದನ್ನು ಹಾಕಬೇಕು. ಸೊ ಈ ಆರ್ಚ್ ಫುಲ್ಲು ನೀವು ಡಬಲ್ ಕ್ರೋಶನ ಹಾಕಬೇಕು. ಈ ಥರ ಹಾಕೋತಾ ಹೋಗಿ. ಸೊ ಸ್ಯಾರಿ ಫುಲ್ಲು ಇದೇ ಪ್ರೋಸೆಸ್ ಇರುತ್ತೆ. ಆ್ಯಂಡ್ ಇನ್ನೂ ಒಂದು ಇನ್ಫಾರ್ಮೇಷನ್ ನಾನು ಆಲ್ರೆಡಿ ಹೇಳಿದ್ದೀನಿ ಮತ್ತು ಇನ್ನೂ ಒಂದು ಸತಿ ಹೇಳ್ತೀನಿ. ಏನಪ್ಪ ಅಂತಂದರೆ ನಮ್ಮ ಜೂನ್
ಬ್ಯಾಚ್ ಆನ್ಲೈನ್ ಕ್ಲಾಸ್ ಅನ್ನೋದು ಅಡ್ಮಿಷನ್ಸ್ ಆರ್ ಓಪನ್. ಸೊ ಜೂನ್ 1ಕ್ಕೆ ನಾವು ಆನ್ಲೈನ್ ಕ್ಲಾಸ್ನ ಸ್ಟಾರ್ಟ್ ಮಾಡ್ತೀವಿ. ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಆನ್ಲೈನ್ ಕ್ಲಾಸಲ್ಲಿ ಕಲಿಬೇಕು ಅಂತ, ನೀವು ಬೇಕಾದರೆ ನನಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿದ್ರೆ ನಾನು ಪ್ರತಿಯೊಂದು ಡೀಟೇಲ್ಸ್ನು ಕೂಡ ನಿಮಗೆ ಕಳಿಸ್ಕೊಡ್ತೀನಿ. ಸೊ ಜೂನ್ ಆನ್ಲೈನ್ ಕ್ಲಾಸ್ ಬ್ಯಾಚ್ ಅನ್ನೋದು ಅಡ್ಮಿಷನ್ಸ್ ಆರ್ ಓಪನ್. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಬಂದು ಅಂದರೆ ಜಾಯಿನ್ ಆಗ್ಬೋದು, ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡ್ಬೋದು. ಸೊ ಇಲ್ಲಿ ನಾವು ಆರ್ಚ್ ಅನ್ನೋದು ಮುಗಿಯುತ್ತೆ. ಸೊ ಸ್ಯಾರಿ ಫುಲ್ಲು ಇದೇ ಪ್ರೋಸೆಸ್ ಇರುತ್ತೆ, ತುಂಬ ಈಸಿಯಾಗಿ ಹಾಕ್ಬೋದು. ಸೊ ನೀವು ಕೂಡ ಈಸಿಯಾಗಿ ಇನ್ನೂ ನೀಟಾಗಿ ಲೈವಾಗಿ ಕ್ಲಾಸ್ನ ಕಲಿಬೇಕು ಅಂತಂದರೆ, ಲೈವಾಗಿ ನಿಮ್ಗೇನಾದರೂ ಡೌಟ್ಸ್ ಇದ್ದರೆ ನೀವು ಡೈರೆಕ್ಟಾಗಿ ಕೇಳ್ಬೋದು. ಆ ರೀತಿ ಏನಾದ್ರೂ ನಿಮಗೆ ಡೌಟ್ ಇತ್ತು ಅಂತಂದರೆ ನೀವು ಲೈವ್ ಕ್ಲಾಸಲ್ಲಿ ಈಸಿಯಾಗಿ ಕಲಿಬೋದು. ಸೊ ಇಂಟ್ರೆಸ್ಟ್ ಇದ್ದವರು ನನಗೆ ಇನ್ಸ್ಟಾಗ್ರಾಮ್ಗೆ ಮೆಸೇಜ್ ಮಾಡಿದ್ರಿ ಅಂತಂದರೆ ನಾನು ಪ್ರತಿಯೊಂದು ಡೀಟೇಲ್ಸ್ನ ಕೂಡ ನಿಮಗೆ ಕಳಿಸ್ಕೊಡ್ತೀನಿ. ಸೊ ಫೈನಲಾಗಿ ನಾವು ಹಾಕಿರೋ ಡಿಸೈನ್ ಕೂಡ ಕಂಪ್ಲೀಟ್ ಆಗುತ್ತೆ. ನೋಡೋಕ್ಕೆ ಈ ಥರ ಕಾಣುತ್ತೆ. ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಆ್ಯಂಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಸೊ ಎಷ್ಟು ಈಸಿಯಾಗಿ ಎಷ್ಟು ಸಿಂಪಲ್ಲಾಗಿ ಹಾಕುವಂತಹ ಡಿಸೈನ್ಸ್ಗಳು ಈ 2 ಸ್ಟಿಚ್ಗಳು ನಿಮಗೆ ಬಂದಿರುತ್ತೆ. ಸೊ ನಾನು ಪ್ರೀವಿಯಸ್ ವೀಡಿಯೋಸಲ್ಲಿ ನಾನು ಈ 2 ಸ್ಟಿಚ್ಗಳದ್ದು ಕೂಡ ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ದೀನಿ. ಡಬಲ್ ಕ್ರೋಶನ ಹಾಕೋದು ಯಾವ ರೀತಿ ಅಂತ ಕೂಡ ನಿಮಗೆ ಗೊತ್ತು. ಆ್ಯಂಡ್ ಫಸ್ಟ್ ಸ್ಟೆಪ್ ಹಾಕಿದ್ವಲ್ಲ ಅದರಲ್ಲಿ ನಾವು ಆಲ್ರೆಡಿ ಡಿಸೈನ್ನ ಕೂಡ ಹಾಕಿದ್ದೀವಿ. ಗ್ಯಾಪ್ ಒಳಗಡೆ ಕುಚ್ಚನ್ನ ಕಟ್ಟಿ ಅದು ಒಂದು ಡಿಸೈನ್ ಆಗಿತ್ತು. ಸೊ ಅದಕ್ಕೆ ಸೆಕೆಂಡ್ ಸ್ಟೆಪ್ಪು ಇದನ್ನು ಕೂಡ ತುಂಬ ಸಿಂಪಲ್ಲಾಗಿ ಹಾಕುವಂತಹ ಡಿಸೈನು. ಸೊ 1 ಬೀಡು ಸ್ಮಾಲ್ ಬೀಡನ್ನ ಯೂಸ್ ಮಾಡಿಕೊಂಡು ಕ್ಯೂಟ್ ಆಗಿರುವಂತಹ ಡಿಸೈನ್ನ ಹಾಕಿದ್ದೀವಿ. ನಿಮಗೆ ಹೇಗೆ ಅನ್ನಿಸ್ತು ಅಂತಂದು ಕಮೆಂಟಲ್ಲೇ ತಿಳಿಸಿ. ಆ್ಯಂಡ್ ಇನ್ನು ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ನೀವು ಕೂಡ ನೋಡಿ ಕಲೀರಿ. ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೆ ಕೂಡ ಶೇರ್ ಮಾಡಿ. ಸೊ ಇದೇ ರೀತಿ ಯೂಸ್ಫುಲ್ ವೀಡಿಯೋಸ್ಗಳನ್ನ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸೊ ಮುಂದಿನ ವೀಡಿಯೋದಲ್ಲಿ ಇದೇ ರೀತಿಯಾದಂತಹ ಬೇಸಿಕ್ ಬಿಗಿನರ್ ಫ್ರೆಂಡ್ಲಿ ಡಿಸೈನ್ಸ್ಗಳನ್ನ ತೊಗೊಂಡು ಬರ್ತೀನಿ. ಸೊ ಅಲ್ಲಿವರೆಗೂ ಬಾಯ್ ಎಲ್ರಿಗೂ.